ರಾಜ್ಯದಲ್ಲಿ ಕಳ್ಳತನ ಹೆಚ್ಚಾಗಿದೆ, ರಾಬರಿ ಸದ್ದು ಮಾಡ್ತಾ ಇದೆ. ಬೀದರ್ನಲ್ಲಿ ಕಳ್ಳರು ದರೋಡೆ ಮಾಡಿದ್ರು, ಮಂಗಳೂರಿನಲ್ಲಿ ಕಳ್ಳರು ಬ್ಯಾಂಕ್ ದರೋಡೆ ಮಾಡಿದ್ರು. ಘಟನೆಗಳು ಈ 3 ಘಟನೆಗಳು ಆಗಿ 48 ಗಂಟೆ ಆಗಿದೆ. ಈ 48 ಗಂಟೆಗಳ ಅವಧಿಯಲ್ಲಿ ಇನ್ನೂ ಕೂಡ ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ರಾಜ್ಯದ ಪೊಲೀಸರಿಗೆ ನಾಚಿಕೆಗೇಡಿನ ಸಂಗತಿಯೇ ಹೌದು. ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಅನ್ನುವಂತಹ ಪ್ರಶ್ನೆಯನ್ನ ಬ್ಯಾಂಕ್ ದರೋಡೆ ಆದಾಗಿಂದ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜ್ಯ ಬೆಚ್ಚಿ ಬೀಳಿಸಿದ್ದ 3 ದರೋಡೆಯಾಗಿ 48 ಗಂಟೆ. ತನಿಖೆಗೆ ಹೋದ ಪೊಲೀಸರ ಕೈ ಖಾಲಿ ಖಾಲಿ. ಕರುನಾಡೆ ಬೆಚ್ಚಿ ಬೀಳಿಸಿದ್ದ ಮಂಗಳೂರು, ವಿಜಯಪುರದಲ್ಲಿ ದರೋಡೆಯಾಗಿ 40 ಗಂಟೆ ಆಯ್ತು. ಬೀದರ್ನಲ್ಲಿ ದರೋಡೆಯಾಗಿ 60 ಗಂಟೆಯಾದ್ರೂ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಒಂದ್ ಕಡೆ ಆರೋಪಿಗಳು ಜಾಲಿಯಾಗಿರುವ ವಿಡಿಯೋ ಫೋಟೋಗಳು ಪತ್ತೆ ಆಗ್ತಿದ್ರೆ, ಅತ್ತ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಎಡವಿದ್ದಾರೆ. ಬೀದರ್ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್. ದರೋಡೆಕೋರರಿಗೆ 2 ರಾಜ್ಯದ ಪೊಲೀಸರ ಶೋಧ. ಬೀದರ್ ಟು ಬಿಹಾರಕ್ಕೆ ದರೋಡೆ ಕೇಸ್ ಲಿಂಕ್ ಆಗಿದ್ದು, ಬೀದರ್ನಲ್ಲಿ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್ ಎನ್ನುವ ಸುಳಿವು ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆಯಾಗಿದ್ದು ಬಿಹಾರ ಮೂಲವೆಂಬ ಮಾಹಿತಿ ಸಿಕ್ಕಿದೆ. ಹೈದರಾಬಾದ್ನಲ್ಲಿ ಗರಿ ಮಸಾಲೆ ತಿಂದ ಖದೀಮರು. ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಟ್ರಂಕ್ ತೆಗೆಯಲು ಬಳಸಿದ್ದ ಬೈಕ್ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಖದೀಮರು ಮಾತ್ರ ಹೈದರಾಬಾದ್ನಲ್ಲಿ ಬಿಂದಾಸ್ ರೌಂಡ್ಸ್ ಹಾಕ್ತಿದ್ದಾರೆ. ಹಣದ ಬ್ಯಾಗ್ ಜೊತೆ ಗರಿ ಮಸಾಲೆ ದೋಸೆ ಸವಿದಿದ್ದಾರೆ. ಹೋಟೆಲ್ ಒಂದರಲ್ಲಿ ಮಸಾಲೆ ದೋಸೆ ತಿನ್ನುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೇರಳಕ್ಕೆ ಪರಾರಿಯಾದ್ರ ದರೋಡೆಕೋರರು. ಬರೋಬ್ಬರಿ 12 ಕೋಟಿ ಲೂಟಿ ಮಾಡಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರಾಬರಿ ಈಗ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ದರೋಡೆಕೋರರು ಕೇರಳ ಹೋಗಿರೋ ಗುಮಾನಿ ಎದ್ದಿದೆ. ಕಳ್ಳರು ಬಳಸಿದ್ದ ಕಾರ್ ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿರೋ ದೃಶ್ಯ ಪತ್ತೆಯಾಗಿದೆ. ಈ ದಾರಿ ಬಳಸಿ ಕೇರಳಕ್ಕೆ ಪರಾರಿಯಾಗಿರಬಹುದು ಎಂದು ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿ ಪರಿಶೀಲನೆ ಮಾಡಲಾಗುತ್ತಿದೆ. ಒಟ್ಟಾರೆ ದರೋಡೆಕೋರರು ಈ ಹಗಲು ದರೋಡೆಗೆ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಆರೋಪಿಗಳನ್ನ ಬಂಧನ ಮಾಡಲಿ ಎಂಬುದು ನಮ್ಮ ಕಳಕಳಿಯ ಮನವಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಳ್ಳತನ ಹೆಚ್ಚಾಗಿದೆ, ರಾಬರಿ ಸದ್ದು ಮಾಡ್ತಾ ಇದೆ. ಬೀದರ್ನಲ್ಲಿ ಕಳ್ಳರು ದರೋಡೆ ಮಾಡಿದ್ರು, ಮಂಗಳೂರಿನಲ್ಲಿ ಕಳ್ಳರು ಬ್ಯಾಂಕ್ ದರೋಡೆ ಮಾಡಿದ್ರು. ಘಟನೆಗಳು ಈ 3 ಘಟನೆಗಳು ಆಗಿ 48 ಗಂಟೆ ಆಗಿದೆ. ಈ 48 ಗಂಟೆಗಳ ಅವಧಿಯಲ್ಲಿ ಇನ್ನೂ ಕೂಡ ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ರಾಜ್ಯದ ಪೊಲೀಸರಿಗೆ ನಾಚಿಕೆಗೇಡಿನ ಸಂಗತಿಯೇ ಹೌದು. ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಅನ್ನುವಂತಹ ಪ್ರಶ್ನೆಯನ್ನ ಬ್ಯಾಂಕ್ ದರೋಡೆ ಆದಾಗಿಂದ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜ್ಯ ಬೆಚ್ಚಿ ಬೀಳಿಸಿದ್ದ 3 ದರೋಡೆಯಾಗಿ 48 ಗಂಟೆ. ತನಿಖೆಗೆ ಹೋದ ಪೊಲೀಸರ ಕೈ ಖಾಲಿ ಖಾಲಿ. ಕರುನಾಡೆ ಬೆಚ್ಚಿ ಬೀಳಿಸಿದ್ದ ಮಂಗಳೂರು, ವಿಜಯಪುರದಲ್ಲಿ ದರೋಡೆಯಾಗಿ 40 ಗಂಟೆ ಆಯ್ತು. ಬೀದರ್ನಲ್ಲಿ ದರೋಡೆಯಾಗಿ 60 ಗಂಟೆಯಾದ್ರೂ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ಹಿಂದೆ ಬಿದ್ದಿದ್ದಾರೆ.
ಒಂದ್ ಕಡೆ ಆರೋಪಿಗಳು ಜಾಲಿಯಾಗಿರುವ ವಿಡಿಯೋ ಫೋಟೋಗಳು ಪತ್ತೆ ಆಗ್ತಿದ್ರೆ ಅತ್ತ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಎಡವಿದ್ದಾರೆ. ಬೀದರ್ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್. ದರೋಡೆಕೋರರಿಗೆ 2 ರಾಜ್ಯದ ಪೊಲೀಸರ ಶೋಧ. ಬೀದರ್ ಟು ಬಿಹಾರಕ್ಕೆ ದರೋಡೆ ಕೇಸ್ ಲಿಂಕ್ ಆಗಿದ್ದು, ಬೀದರ್ನಲ್ಲಿ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್ ಎನ್ನುವ ಸುಳಿವು ಸಿಕ್ಕಿದೆ. ಡಕಾಯಿತರಲ್ಲಿ ಓರ್ವನ ಗುರುತು ಕೂಡ ಪತ್ತೆಯಾಗಿದ್ದು ಬಿಹಾರ ಮೂಲವೆಂಬ ಮಾಹಿತಿ ಸಿಕ್ಕಿದೆ. ಹೈದರಾಬಾದ್ನಲ್ಲಿ ಗರಿ ಮಸಾಲೆ ತಿಂದ ಖದೀಮರು. ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಟ್ರಂಕ್ ತೆಗೆಯಲು ಬಳಸಿದ್ದ ಬೈಕ್ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಖದೀಮರು ಮಾತ್ರ ಹೈದರಾಬಾದ್ನಲ್ಲಿ ಬಿಂದಾಸ್ ರೌಂಡ್ಸ್ ಹಾಕ್ತಿದ್ದಾರೆ. ಹಣದ ಬ್ಯಾಗ್ ಜೊತೆ ಗರಿ ಮಸಾಲೆ ದೋಸೆ ಸವಿದಿದ್ದಾರೆ. ಹೋಟೆಲ್ ಒಂದರಲ್ಲಿ ಮಸಾಲೆ ದೋಸೆ ತಿನ್ನುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೇರಳಕ್ಕೆ ಪರಾರಿಯಾದ್ರ ದರೋಡೆಕೋರರು. ಆಡಗಲೇ ಬರೋಬ್ಬರಿ 12 ಕೋಟಿ ಲೂಟಿ ಮಾಡಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರಾಬರಿ ಈಗ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ದರೋಡೆಕೋರರು ಕೇರಳ ಹೋಗಿರೋ ಗುಮಾನಿ ಎದ್ದಿದೆ. ಕಳ್ಳರು ಬಳಸಿದ್ದ ಕಾರ್ ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿರೋ ದೃಶ್ಯ ಪತ್ತೆಯಾಗಿದೆ. ಈ ದಾರಿ ಬಳಸಿ ಕೇರಳಕ್ಕೆ ಪರಾರಿಯಾಗಿರಬಹುದು ಎಂದು ಕೇರಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಸಿಸಿಟಿವಿ ಪರಿಶೀಲನೆ ಮಾಡಲಾಗುತ್ತಿದೆ. ಒಟ್ಟಾರೆ ದರೋಡೆಕೋರರು ಈ ಹಗಲು ದರೋಡೆಗೆ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಆರೋಪಿಗಳನ್ನ ಬಂಧನ ಮಾಡಲಿ ಎಂಬುದು ನಮ್ಮ ಕಳಕಳಿಯ ಮನವಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಳ್ಳತನ ಹೆಚ್ಚಾಗಿದೆ, ರಾಬರಿ ಸದ್ದು ಮಾಡ್ತಾ ಇದೆ. ಬೀದರ್ನಲ್ಲಿ ಕಳ್ಳರು ದರೋಡೆ ಮಾಡಿದ್ರು, ಮಂಗಳೂರಿನಲ್ಲಿ ಕಳ್ಳರು ಬ್ಯಾಂಕ್ ದರೋಡೆ ಮಾಡಿದ್ರು. ಘಟನೆಗಳು, ಈ 3 ಘಟನೆಗಳು ಆಗಿ 48 ಗಂಟೆ ಆಗಿದೆ. ಈ 48 ಗಂಟೆಗಳ ಅವಧಿಯಲ್ಲಿ ಇನ್ನೂ ಕೂಡ ಈ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ರಾಜ್ಯದ ಪೊಲೀಸರಿಗೆ ನಾಚಿಕೆಗೇಡಿನ ಸಂಗತಿಯೇ ಹೌದು. ಏನ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಅನ್ನುವಂತಹ ಪ್ರಶ್ನೆಯನ್ನ ಬ್ಯಾಂಕ್ ದರೋಡೆ ಆದಾಗಿಂದ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಒಂದು ವರದಿದೆ, ನೋಡ್ಕೊಂಬರೋಣ. ರಾಜ್ಯ ಬೆಚ್ಚಿ ಬೀಳಿಸಿದ್ದ 3 ದರೋಡೆಯಾಗಿ 48 ಗಂಟೆ. ತನಿಖೆಗೆ ಹೋದ ಪೊಲೀಸರ ಕೈ ಖಾಲಿ. ಕರುನಾಡೆ ಬೆಚ್ಚಿ ಬೀಳಿಸಿದ್ದ ಮಂಗಳೂರು, ವಿಜಯಪುರದಲ್ಲಿ ದರೋಡೆಯಾಗಿ 40 ಗಂಟೆ ಆಯ್ತು. ಬೀದರ್ನಲ್ಲಿ ದರೋಡೆಯಾಗಿ 60 ಗಂಟೆಯಾದ್ರೂ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ಹಿಂದೆ ಬಿದ್ದಿದ್ದಾರೆ. ಒಂದ್ ಕಡೆ ಆರೋಪಿಗಳು ಜಾಲಿಯಾಗಿರುವ ವಿಡಿಯೋ ಫೋಟೋಗಳು ಪತ್ತೆ ಆಗ್ತಿದ್ರೆ ಅತ್ತ ಪೊಲೀಸರು ಮಾತ್ರ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಎಡವಿದ್ದಾರೆ. ಬೀದರ್ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್. ದರೋಡೆಕೋರರಿಗೆ 2 ರಾಜ್ಯದ ಪೊಲೀಸರ ಶೋಧ. ಬೀದರ್ ಟು ಬಿಹಾರಕ್ಕೆ ದರೋಡೆ ಕೇಸ್ ಲಿಂಕ್ ಆಗಿದ್ದು, ಬೀದರ್ನಲ್ಲಿ ರಾಬರಿ ಮಾಡಿದ್ದು ಬಿಹಾರದ ಗ್ಯಾಂಗ್ ಎನ್ನುವ ಸುಳಿವು ಸಿಕ್ಕಿದೆ. ಡಕಾಯಿತರಲ್ಲಿ